ಲಿಲ್ಲಿ ಪೊಟ್ಟು. ಹಾಯ್ ಹಾಯ್ ಗಾಯ್ಸ್, ಬಾ ಬಾ ಎಲ್ಲ ನಮ್ಮೋರೆ. ಯಾಕೆ ಎದುರ್ಕೊಂತ ಇದೆಯಾ? ಏನಾಗಲ್ಲ, ಬಾ ಬಾ ಬಾ. ಹುಟ್ಟಿ ಮಗ ಮೃದಂಗನು ಇಲ್ಲೇ ನಿಂತ್ಬಿಟ್ಟವನೆ. ಲೋ, ಏನಾದರೂ ಮಾಡಲು, ನೀನೇ ಏನಾದರೂ ಮಾಡೋ. ಇವಳು PGಗೆ ಬೇರೆ ಬಿಡ್ಬೇಕು, ಏನಾದರೂ ಮಾಡ್ರೋ ನೀನೇ. ಏನಾಗಲ್ವಾ? ಆರ್ಟಿಸ್ಟ್ ಆದವರು ಆಫೀಸಿಗೆ ಬನ್ರಿ ಮಾತಾಡೋಣ. ಅದನ್ನ ಬಿಟ್ಟು ಮನೆ ಹತ್ರ ಬಂದ್ರೆ ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೊಳಲ್ಲ. ಅದು ಬೇರೆ ಹೆಣ್ಮಗು ಬೇರೆ, ಮೊದ್ಲೇ ನೋಡೋ ಜನ ಬೇರೆ ಸರಿ ಇಲ್ಲ. ಅಮ್ಮ ಕಾಲ್ ಮಾಡಿದ್ರು, ದರ್ಶನ್ ಅಂತ ಒಂದು ಹುಡುಗನ ನೋಡಿದಾರಂತೆ. ಅವನಿಗೆ ನಿನ್ ನಂಬರ್ ಕೂಡ ಕೊಟ್ಟಿದಾರಂತೆ. ಅವ್ನು ನಿಂಗೆ ಕಾಲ್ ಮಾಡ್ತಿದ್ದಾನಂತೆ, ನೀನ್ ರಿಸೀವ್ ಮಾಡ್ತಿಲ್ಲ ಅಂತ ಅಂದ್ರು. ಹಲೋ. ಹಾಯ್ ಹಾಯ್ ಬೇಬಿ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ ನೀನೇ ಫೋನ್ ಮಾಡ್ಬಿಟ್ಟೆ. ಹೌದಾ? ನನ್ ಬಗ್ಗೆನಾ? ಏನು? ನನ್ನ ಫ್ರೆಂಡ್ದು ಒಂದು ಪೆಟ್ ಶಾಪ್ ಇದೆ, ಅಲ್ಲಿಗೆ ನೀನು ಕರ್ಕೊಂಡು ಹೋಗಿ ನಿಂಗೊಂದು ಫಿಶ್ ಬೌಲು ಮತ್ತೆ ಒಂದು ಗೋಲ್ಡ್ ಫಿಶ್ ಕೊಡ್ಸೋಣ ಅಂತ ಅನ್ಕೊಂಡೆ. ಅದೆಲ್ಲ ಕ್ಲೀನ್ ಮಾಡೋದ್ ಕಷ್ಟ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನಿಲ್ವಾ? ದೇವರ್ಸು, ನಾನೇ ಪರ್ಸನಲಿ ನಿಮ್ ಮನೆಗೆ ಬಂದ್ಬಿಟ್ಟು ಅಯ್ಯೋ ನಿನ್ನ ಊಟ ಹಾಕಿ ಹೋಗ್ತೀನಿ ಬೇಬೆ. ಟಿಕಾ ಮುಚ್ಕೊಂಡ್ ಬಂದು ಮನೆ ಕ್ಲೀನ್ ಮಾಡು. ಎನಿ ಪ್ರಾಬ್ಲಮ್? ಅಶ್ಶೋ, ಆತರ ಏನಿಲ್ಲ. ಅದು ಆಕ್ಚುಲಿ ನಂಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅಲ್ವಾ. ಸೊ ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಪಾಪ ಅಣ್ಣ ಕೆಲ್ಸ ಕೊಡಿ ಅಂತ ಕೇಳ್ತಿದ್ದ. ನಾನು ಬೇಜಾರು ಯಾಕೆ ಮಾಡೋದು ಅಂದ್ಬಿಟ್ಟು ಬಾಪ ಮನೆ ಕ್ಲೀನ್ ಮಾಡು ಅಂತ ಹೇಳ್ದೆ. ಹಿ ಸ್ಪೀಕಿಂಗ್ ನಾನ್ಸೆನ್ಸ್. ಯಾ ರೆಸ್ಪೆಕ್ಟ್ ಇಲ್ಲ. ಇವಾಗ ಟಿಕಾ ಮುಚ್ಕೊಂಡ್ ಬಂದ್ ಮಾಡ್ತೀಯೋ ಇಲ್ವೋ? ಬೇಬಿ, ಆಕ್ಚುಲಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮು, ನಾನು ಆಮೇಲೆ ಮಾಡ್ತೀನಿ. ಏನೋ ಒಂದು ನನ್ನ ಮಗನ್ ಪ್ರೊಡ್ಯೂಸರ್ ಟೆನ್ಷನ್ ಎಲ್ಲ ನನ್ನ ಮೇಲೆ ಆಗ್ತಾನೆ. ಏನ್ ಕರ್ಮಗುರು ಇದು. ಈ ಟೈಮಲ್ಲಿ ಯಾರು ಬಂದ್ರು? ಲಿಲ್ಲಿ ಪೊಟ್ಟು. ಹಾಯ್ ಹಾಯ್ ಗಾಯ್ಸ್, ಬಾ ಬಾ ಎಲ್ಲ ನಮ್ಮೋರೆ. ಯಾಕೆ ಎದುರ್ಕೊಂತ ಇದೆಯಾ? ಏನಾಗಲ್ಲ, ಬಾ ಬಾ ಬಾ. ನಮ್ಮ ಮದುವೆಗ ಹುಡುಗಿನಮ್ಮ, ಬಾ ಬಾ. ಥ್ಯಾಂಕ್ ಯು. ಪುಟ್ಟಿ ಮಗ ಮೃದಂಗನು ಇಲ್ಲೇ ನಿಂತ್ಬಿಟ್ಟವನೆ. ಲೋ, ಏನಾದರೂ ಮಾಡಲು, ನೀನೇ ಏನಾದರೂ ಮಾಡೋ. ಇವಳು PGಗೆ ಬೇರೆ ಬಿಡ್ಬೇಕು, ಏನಾದರೂ ಮಾಡ್ರೋ ನೀನೇ ಏನಾದರೂ ಮಾಡೋ. ಅಲ್ಲ ರೀ, ಅಷ್ಟು ಗೊತ್ತಾಗಲ್ವಾ? ಆರ್ಟಿಸ್ಟ್ ಆದವರು ಆಫೀಸಿಗೆ ಬನ್ರಿ ಮಾತಾಡೋಣ. ಅದನ್ನ ಬಿಟ್ಟು ಮನೆ ಹತ್ರ ಬಂದ್ರೆ ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೊಳಲ್ಲ. ಅದು ಬೇರೆ ಹೆಣ್ಮಗು ಬೇರೆ, ಮೊದ್ಲೇ ನೋಡೋ ಜನ ಬೇರೆ ಸರಿ ಇಲ್ಲ. ಇಲ್ಲೆಲ್ಲ ಬರ್ಬಾರ್ದಮ್ಮ ನೀನು. ಸರಿ ಕರಿ, ಸ್ವಲ್ಪ ಹೇಳ್ಕಳ್ಸಲ್ಲ. ಪಾಪ ಕಣ, ಒಳ್ಳೆ ಹುಡುಗಿ. PG ಹೋಗಲ್ಲ ರೇ. ಏನ್ರಿ ನೋಡ್ತಾ ನಿಂತಿದ್ದೀರಾ? ನಡೀರ್ರೆ. ನಮ್ ಸಿನಿಮಾ 1000 ಟೆನ್ಷನ್ ಇರ್ತವೆ. ಈ ಸಿನಿಮಾನು ಸಾಕು, ಹೆಣ್ಮಕ್ಳು ಸವಾಸನು ಸಾಕು. ಸಾಕಾಗಿ ಹೋಗಿದೆ. ಅದು ರೇ, ಅದು ಇಲ್ಲ ಇದು ಇಲ್ಲ, ನಡೀರ್ರೆ. ಅವ್ನು ಯಾರೋ ಇಲ್ಲಿ ಬರಕ್ಕೆ. ಅದ್ ನನ್ಗೇನಕ್ಕೋ ಕೇಳ್ತ್ಯಾ? ಐ ಬರ ಇಲ್ಲಿ. ಇವ್ನ್ ಮಾಡೋದನ್ನೇ ನನ್ನ ಕೈಲಿ ತಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂತದ್ರಲ್ಲಿ ಊರಲ್ಲಿ ಇರೋರೆಲ್ಲ ಇಲ್ಲಿ ಬಂದ್ರೆ ಇದೇನ್ ಲಾಡ್ಜ್ ಕೆಟ್ಟೋಯ್ತಾ? ಅವ್ನು ಓನರೇ ಇರ್ಬೋದು, ಆದ್ರೆ ನಾವು ಬಾಡಿಗೆ ಕಟ್ತೀವಿ. ಇನ್ ಮುಂದೆ ಯಾವತ್ತೂ ಈ ತರ ಆಗ್ಬಾರ್ದು. ನಾನೇನೋ ಮಾಡ್ದೆ. ಹಾಯ್ ಆಂಟಿ. ಹಾಯ್ ಅನನ್ಯ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸಿರಿ ಎಲ್ಲಿದ್ದಾಳಮ್ಮ? ಇಲ್ಲೇ ಇದ್ದಾಳೆ. ಮತ್ತವಳು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಅವಳು ವಾಶ್ರೂಮ್ ಅಲ್ಲಿ ಇದ್ದಾಳೆ. ನೋಡಮ್ಮ, ನಾವು ಸಿರಿಗೆ ಒಂದ್ ಒಳ್ಳೆ ಹುಡುಗನ್ ನೋಡಿದೀವಿ. ಅವನ ಹೆಸರು ದರ್ಶನ್ ಅಂತ. ನಮ್ ಫ್ಯಾಮಿಲಿಲಿ ಎಲ್ಲರೂ ಒಪ್ಕೊಂಡಿದೀವಿ. ಆ ಹುಡುಗ ಸಿರಿ ಹತ್ರ ಮಾತಾಡ್ಬೇಕಂತೆ. ಅವ್ನ್ ಎಷ್ಟ್ ಸಲ ಫೋನ್ ಮಾಡಿದ್ರು ಇವಳು ಫೋನೇ ಪಿಕ್ ಮಾಡ್ತಾ ಇಲ್ವಂತೆ. ನೀನ್ ಸ್ವಲ್ಪ ಹೇಳಮ್ಮ, ಅವಳು ನನ್ ಮಾತೇ ಕೇಳಲ್ಲ. ಆಯ್ತಾ ಆಂಟಿ, ಹೇಳ್ತೀನಿ ಅವಳಿಗೆ. ಸರಿ ಅಮ್ಮ. ಓಕೆ ಆಂಟಿ, ಬಾಯ್ ಬಾಯ್. ಅಮ್ಮ ಕಾಲ್ ಮಾಡಿದ್ರು, ದರ್ಶನ್ ಅಂತ ಒಂದು ಹುಡುಗನ ನೋಡಿದಾರಂತೆ. ಅವನಿಗೆ ನಿನ್ ನಂಬರ್ ಕೂಡ ಕೊಟ್ಟಿದಾರಂತೆ. ಅವ್ನು ನಿಂಗೆ ಕಾಲ್ ಮಾಡ್ತಿದ್ದಾನಂತೆ, ನೀನ್ ರಿಸೀವ್ ಮಾಡ್ತಿಲ್ಲ ಅಂತ ಅಂದ್ರು. ನೋಡು ಸಿರಿ, ಒಳ್ಳೆ ಸಂಬಂಧ ಬಂದಾಗ ಸ್ಕಿಪ್ ಆಡ್ತಾರ ಸ್ಕಿಪ್ ಮಾಡಬಾರ್ದು. ಪಿಕ್ ಮಾಡು. ಹೆಲೋ, ಲೌಡ್ ಸ್ಪೀಕರ್ ಹಾಕು. ಹೇ, ಇಟ್ಸ್ ದರ್ಶನ್. ಆರ್ ಯು ದೇರ್? ನಾನು ಹಾ, ಗೊತ್ತಾಯ್ತು, ಹೇಳಿ. ಆಕ್ಚುಲಿ ಈಗಿನ ಕಾಲದಲ್ಲಿ ಫಿಲ್ಟರ್ಗಳೆಲ್ಲ ಜಾಸ್ತಿ, ವಿಡಿಯೋ ಕಾಲಲ್ಲಿ ಕರೆಕ್ಟಾಗಿ ಮಾತಾಡಕ್ಕಾಗಲ್ಲ. ಸೊ ಲೆಟ್ಸ್ ಮೀಟ್ ಔಟ್ ಸೈಡ್, ಓಕೆ ಅಲ್ವಾ? ಆಕ್ಚುಲಿ ನಾನು
ಸ್ವಲ್ಪ ಬಿಸಿ ಇದ್ದೀನಿ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ಲಾ? ಓಕೆ. ಮೀಟ್ ಮಾಡು. ಹಾಯ್ ಸಿರಿ. ಹಾಯ್. ನಿಮ್ಮ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆನೂ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ನಿಮ್ಮ ಬಗ್ಗೆನಾ? ಹಾಂ, ರಾಥೋಡ್ ಅಂಡ್ ಸನ್ಸ್ ಟೆಕ್ಸ್ಟೈಲ್ ಸಿಮೆಂಟ್ ಇಂಡಸ್ಟ್ರಿ. ಓ, ಅದೆಲ್ಲ ನಿಮ್ದೇನಾ? ಹಾಂ, ನಮ್ಮಪ್ಪಂದು. ಓ, ಹಾಗಿದ್ರೆ ಅದೆಲ್ಲ ನೀವೇ ನೋಡ್ಕೋತಾ ಇದ್ದೀರಾ? ಹಾಂ, ಅವಾಗವಾಗ ಫ್ರೀ ಇದ್ದಾಗ. ಸಾರಿ, ಆಫೀಸ್ ಕಾಲ್ಸ್. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬ್ಯುಸಿ ಡೇ. ಅದಕ್ಕೆ ನನಗೆ ಈ 9 to 6 ಜಾಬ್ ಎಲ್ಲ ಇಷ್ಟನೇ ಆಗಲ್ಲ. ಮತ್ತೆ ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ. ನನಗೇನು ಕೆಲಸನೇ ಮಾಡಬೇಕು ಅಂತೇನಿಲ್ಲ. ಯುನೋ, ನಮ್ಮಪ್ಪನ FD ಅಮೌಂಟೇ ಮಂತ್ಲಿ 2 lakhs ಬರುತ್ತೆ. ಐ ಸ್ಪೆಂಡ್ ಮೈ ಮೋಸ್ಟ್ ಆಫ್ ದ ಟೈಮ್ ಇನ್ ಟ್ರಾವೆಲಿಂಗ್. ನೋ, ಐ ಆಮ್ ವ್ಯಾಂಡ್ರಿಂಗ್ ಸೋಲ್. ನನ್ನ ಫ್ರೆಂಡ್ಸ್ ಹೇಳ್ತಾನೆ ಇರ್ತಾರೆ, ನಿನ್ನ ಮದುವೆ ಆಗೋ ಹುಡುಗಿ ತುಂಬಾನೇ ಲಕ್ಕಿ ಅಂತ. ಐ ಗೆಸ್ ಯು ಆರ್ ದಟ್ ಲಕ್ಕಿ ಗರ್ಲ್. ಕೂತ್ಕೊಂಡು ತಿನ್ನೋರ್ಗೆ ಕುಡಿಯೋರ್ಗೆ ಎಷ್ಟಿದ್ರೂ ಸಾಲಲ್ಲ ಅಂತಾರೆ. ವೇಟರ್, 2 ಕ್ಯಾಪಿಚಿನೋ. ಬೇಡ ಬೇಡ, ನಾನು ಕಾಫಿ ಎಲ್ಲ ಕುಡಿಯಲ್ಲ. ಏಕೆ? ಆ್ಯಕ್ಚುಲಿ ನಂಗೆ ಸ್ವಲ್ಪ ಕೆಲಸ ಇದೆ. ಮತ್ತೆ ಯಾವಾಗ ಸಿಗೋಣ? ಮತ್ತೇನಾ? ಓಕೆ ಓಕೆ, ನೋ ಪ್ರಾಬ್ಲಮ್, ಟೈಮ್ ತೊಗೊಳ್ಳಿ. ಬಾಯ್. ಹೇಗಿತ್ತು ಮೀಟಿಂಗ್? ಏನ್ ಮೀಟಿಂಗೋ ಏನೋ ಕರ್ಮ. ಯಾಕೆ, ಏನಾಯ್ತು? ಈ ಸ್ವಿಚ್ ಬೋರ್ಡ್ಗಾದ್ರೂ ಆನ್ ಆಫ್ ಅಂತ ಆಪ್ಷನ್ಸ್ ಇರುತ್ತೆ, ಆದ್ರೆ ನನ್ನ ಲೈಫಿಗೆ ಏನು ಆಪ್ಷನ್ ಇದೆ ಅನು? ಕತ್ಲಿರ್ಬೇಕಾದ್ರೆ ಸ್ವಿಚ್ಚಿಂದಲೇ ಬೆಳಕು ಬರೋದು. ಇವಾಗ ಏನು, ನಿನ್ಗಿಷ್ಟ ಇಲ್ವಾ? ಯೋಚನೆ ಮಾಡ್ತಿದ್ದೀನಿ. ಓಹ್, ಇಲ್ಲಿ ನೋಡು, ನಾನು ರೀಚ್ ಆಗಿದ್ದೀನಿ ಅಂತ ಒಂದು ಮೆಸೇಜು. ಆದರೆ ನಾನು ರೀಚ್ ಆಗಿದ್ದೀನೋ ಇಲ್ವೋ ಅಂತ ನನಗೆ ಸ್ವಲ್ಪನೂ ಕೇರ್ ಇಲ್ಲ. ನಿನ್ ಫೋನ್ ರಿಂಗ್ ಆಗ್ತಿದೆ, ಫಸ್ಟ್ ಫೋನ್ ಎತ್ತು. ಬಾತ್ರೂಮ್ ಅಲ್ಲಿ ಇದ್ದೀನಿ. ಫಸ್ಟ್ ಮುಚ್ಕೊಂಡು ಫೋನ್ ಎತ್ತು. ಒಳ್ಳೆ ಕಾಟ ಆಯ್ತಪ್ಪ, ಇಟ್ಟು ಹೋಗಕ್ಕೂ ಬಿಡಲ್ಲ. ಅಪ್ಪ, ಹೂಪ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಆರಾಮಾಗಿದೆ. ಓ, ಮಿಸ್ ಮಾಡ್ದೆ, ನಾನು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮೊನ್ನೆ ಸರ್ಪ್ರೈಸ್ ಟೆಸ್ಟ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ನಂಗೆ ಹೈಯೆಸ್ಟ್ ಮಾರ್ಕ್ಸ್ ಅಪ್ಪ. ಹೌದಾ? ಫಾಸ್ಟ್ ಮಗನೇ, ಮುಂದೆ ನಾನು ತೊಡೆ ತಟ್ಟೋ ತರ ಮಾಡ್ತೀಯ ತಾನೆ? ಹಾ ಹಾಪ, ತಟ್ಬೋದು, ಆದಷ್ಟು ಬೇಗ ತಟ್ಬೋದು. ಅಪ್ಪ, ಆಕ್ಚುಲಿ ಇವಾಗ ಸ್ವಲ್ಪ ಪೂಜೆ ಮಾಡಿ ಓದಕ್ ಶುರು ಮಾಡ್ಬೇಕು. ನಾನು ಆಮೇಲೆ ಮಾಡ್ಲಪ್ಪ? ಹೌದಾ? ಓದ್ಕೋ ಓದ್ಕೋ. ಸರಿಪ್ಪ, ಸರಿ, ಓಕೆ. ಹಾಯ್. ಹಾಯ್ ಅನು. ಬಂದೆ. ಹಾ, ಇವತ್ತು ಯಾರನ್ನ ಮೀಟ್ ಮಾಡಿದೆ ಗೊತ್ತಾ? ಯಾರನ್ನ? ನನ್ನ ಕ್ಲೈಂಟ್ಗೆ ಕಾಸ್ಟ್ಯೂಮ್ ಕೊಡಕ್ ಹೋಗಿದ್ದೆ. ಅಲ್ಲಿ ನಿಖಿಲ್ ಸಿಗ್ದ. ನನ್ನ ನೋಡಿದ ತಕ್ಷಣ ಸಿರಿ ಹೇಗಿದ್ದಾಳೆ, ಚೆನ್ನಾಗಿದ್ದಾಳ ಅಂತ ಕೇಳ್ದ. ಅವ್ನ್ ಮುಂಚೆ ತರ ಇಲ್ಲ ಅನ್ಸುತ್ತೆ, ತುಂಬಾ ಚೇಂಜ್ ಆಗಿದ್ದಾನೆ. ಸಾರ್ ತೆಗೀರಿ ಸರ್ ಬಾಗ್ಲು, ಬನ್ನಿ ಸರ್ ಈಚೆ. ನಿಮ್ಮಪ್ಪ ಬಂದವ್ರೆ, ನೋಡಿದ್ರ ಸರ್ ನಿಮ್ಮ ಮಗನ್ನ? ಈ ATM ಮಿಷಿನಲ್ಲಿ ನೋಟ್ ತಗ್ಲಾಕು ಅಂತವಲ್ಲ, ಹಂಗೆ ಚಿಲ್ಲರೆ ಬುದ್ಧಿ ಮಾಡಿ ರೂಮಲ್ಲಿ ತಗ್ಲಾಕೊಂಬಿಟ್ಟವನೆ ಸರ್. ನೀವು ಬಾಗ್ಲು ತಕ್ಕೊಂಡು ಬರಲಿಲ್ಲ ಅಂದ್ರೆ ಡೋರ್ ಹೊಡ್ಕೊಂಡು ನಾವೇ ಒಳಗೆ ಬಂದ್ಬಿಡ್ತೀವಿ ಸರ್. ಇರಿ, ಅವನೇ ಈಚೆಗೆ ಬರ್ಲಿ. ಏಯ್, ಬಾರ ಈಚೆಗೆ. ಬರ್ತೀಯಾ ಇಲ್ಲ ನಾವೇ ಒಳಗೆ ಬರ್ಬೇಕಾ? ಬಾರೋ. ಓಹೋ ಸಾರ್, ನೋಡಿ ಸಾರ್, ನೋಡಿ, ನವ ದಂಪತಿಗಳು. ನೀವು ಹೇಳ್ತಿದ್ರಲ್ಲ ನನ್ನ ಮಗ ದೊಡ್ಡವನಾಗಿಲ್ಲ ಅಂತ. ರೂಮ್ ಬಾಗ್ಲಾಕೊಂಡು ಒಳಗೆ ದೊಡ್ಡವನಾಗ್ಬಿಟ್ಟವನೆ ಸಾರ್, ನೋಡಿ. ಮಾವ, ನನ್ನ ಮುದ್ದು ಮೇಲೆ ಒಂದು ಏಟ್ ಬಿದ್ರು ನಾನು ಸುಮ್ಮನೆ ಇರಲ್ಲ. ನನ್ನ ಜೀವ ಅವನು. ಜೀವ ಭಾವನ ಇಷ್ಟೊಂದು ಬೆಳೆದೀಯ ನೀನು? ನಡಿಯೋ ಮನೆಗೆ, ನಡಿಯೋ. ಸಾರ್ ಬನ್ನಿ ಸಾರ್ ಇಲ್ಲಿ. ಸಾರ್ ನಿಮ್ಮ ಮಗ ಒಳ್ಳೆಯವನೇ ಸಾರ್. ಈ ನನ್ನ ಮಕ್ಕಳು 3 ಜನ ಇದಾರಲ್ಲ ಸಾರ್, ಇವರಿಂದಾನೆ ಸಾರ್ ನಿಮ್ಮ ಮಗ ಹಾಳಾಗಿರೋದು. ಸರಿ ಇಲ್ಲ ಸಾರ್ ಇವರು. ನನ್ನ ಕಣ್ಣೆದ್ರು ಕಾಣಿಸ್ಕೋಬಾರ್ದು, ಮನೆ ಖಾಲಿ ಮಾಡ್ಬೇಕಷ್ಟೇ, ತಿಳಿತಾ? ಹೆಂಗೆ ಗಿನ್ನಿಸು
ಥ್ಯಾಂಕ್ ಯು ಬಾಸ್. ತಗೋ ಮಗ, ಯಾಕೋ ಟೆನ್ಷನಲ್ಲಿದ್ಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಲೇ, ನಾನೇನೋ ಮಾಡಿದೆ? 3 ವರ್ಷದಲ್ಲಿ 5 ಸತಿ ಮನೆ ಚೇಂಜ್ ಮಾಡಿದ್ದೀವಿ. ನನಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಆಯ್ತು ಬಿಡು ಮಗ, ನೀನೇ ಹುಡುಕ್ಬೇಕು. ಹುಡ್ಕಣ ಬಿಡುಗರು, ಅದು ಯಾಕೆ ಇಷ್ಟು ಟೆನ್ಷನ್ ತೊಗೊಂತ್ಯಾ? ತಗೋ ತಗೊಂಬಿಡಿ. ಸರಿ, ನನಗೆ ಲಾಗಿನ್ ಟೈಮ್ ಆಯಿತು, ನಾನು ಹೊಡ್ತೀನಿ. ಲೇ, ಬಿಲ್ ಕೊಟ್ಟೋಗೋ. ನಿಮ್ಮಪ್ಪ ಕೋಟ್ಯಾಧೀಶ್ವರ ತಾನೇ, ನೀನೇ ಪೇ ಮಾಡು. ಹೋಗ್ಲಿ, ದಮ್ಮಾದ್ರೂ ಕೊಡೋ. ಇವನ್ ಯಾವ ಗಂಡ್ಸ ದಮ್ ಬಿಸಾಕ್ತಾನೆ? ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.